ಮಹಾಕೂಟ ಹೊಂಡದ ನೀರಿನ ಒಳಗಿರೋ ಕೋಣೇಶಂಕರ ಲಿಂಗದ ಬಗ್ಗೆ ಗೊತ್ತಾ ನಿಮಗೆ? ಇಲ್ಲಿ ಒಂದು ಚಿಕ್ಕ ಹೋಲ್ ಕಾಣ್ತಿದೆಯಲ್ಲ, ಇದರ ಆಚೆಗೆ ಒಳಗಡೆ ಒಂದು ದೇವಸ್ಥಾನ ಇದೆ ಅಂದರೆ ನೀವು ನಂಬ್ತೀರಾ? ಹೌದು, ಒಳಗಡೆ ಒಂದು ಸಣ್ಣ ಕೋಣೆಯಲ್ಲಿ ಈಶ್ವರ ದೇವರನಿಗೆ ಒಂದು ಸಣ್ಣ ಗುಡಿಯನ್ನು ಕಟ್ಟಿದ್ದಾರೆ. ಆ ಕಾರಣದಿಂದಲೇ ಇದಕ್ಕೆ ಕೋಣೇಶಂಕರ ಲಿಂಗ ಅಂತ ಹೆಸರು. ಆ ಸಣ್ಣ ಹೋಲನ್ನು ಉಸಿರಾಟಕ್ಕೆ ಬಿಟ್ಟಿದ್ದಾರೋ ಅಥವಾ ಒಳಗಡೆ ಹೋದವರಿಗೆ ಸ್ವಲ್ಪ ಧೈರ್ಯ ಬರಲಿ, ಹೊರಗಿನ ಬೆಳಕನ್ನು ನೋಡಲಿ ಅಂತ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಒಳಗಡೆ ಹೋಗಲಿಕ್ಕೆ ಮಾತ್ರ ನೀವು ಈ ನೀರಿನ ಆಳಕ್ಕೆ ಹೋಗಿ ಆ ಮಧ್ಯೆ ಇರುವ ಗೋಡೆಯನ್ನು ದಾಟ್ಕೊಂಡೇ ಹೋಗಬೇಕು. ಅಂದರೆ ಒಂದು 2 ಮೊಳ ಅಗಲದಷ್ಟು ಒಂದು ಗೋಡೆ ಇದೆ. ಆ ಗೋಡೆಯ ಕೆಳಗಡೆ ನೀರಿನಲ್ಲಿ ಒಂದು ದಾರಿ ಇದೆ. ಅದರ ಮುಖಾಂತರ ಮಾತ್ರ ನೀವು ಒಳಗಡೆ ಪ್ರವೇಶ ಮಾಡ್ಬೋದು. ಎಷ್ಟೇ ಧೈರ್ಯದವರಿರಲಿ, ಮೊದಲನೇ ಬಾರಿಗೆ ಪ್ರವೇಶ ಮಾಡುವವರಿಗೆ ಸ್ವಲ್ಪ ಭಯ ಹುಟ್ಟಿಸುವಂಥ ಜಾಗ ಇದು. ಒಮ್ಮೆ ಬಂದು ಹೋದ್ರಿ ಅಂದ್ಕೊಳ್ಳಿ, ಆಮೇಲಿಂದ ನಿಮಗೆ ಅದು ಫ್ಯಾಮಿಲಿಯರ್ ಆಗಿ ಭಯ ಎಲ್ಲ ಹೋಗಿ ನೀವು 100 ಸಲ ಬರ್ಬೋದು. ಆಮೇಲೆ ಜಾಸ್ತಿ ಏನಲ್ಲ, ಒಂದು 5 ರಿಂದ 8 ಸೆಕೆಂಡು ನಿಮ್ಮ ಉಸಿರನ್ನ ಹೋಲ್ಡ್ ಮಾಡಿ ಒಂದು ಕೈ ನೀವು ಈಜಿದ್ರೆ ಒಳಗಡೆ ಬರ್ತೀರ. ಒಳಗೆ ಬಂದರೆ ಈ ಕೋಣೆಯಲ್ಲಿರೋ ಈಶ್ವರ ದೇವರು, ಮಹಿಷಮರ್ದಿನಿ, ಈ ನಾಗದೇವರ ದರ್ಶನ ನಿಮಗಾಗತ್ತೆ. ನೀವೇನಾದರೂ ಬಾದಾಮಿಗೆ ಬಂದರೆ ಮಹಾಕೂಟಕ್ಕೆ ಬಂದು ಮಹಾಕೂಟದ ಹೊಂಡದಲ್ಲಿರೋ ಈ ಕೋಣೇಶಂಕರ ಲಿಂಗವನ್ನು ನೋಡೋದನ್ನು ಮರಿಬೇಡಿ.